ಮಾವ ನೋಡಿ, ಇದ್ರಲ್ಲಿ ದೀಪಕ್ ಭಾವನ್ ಜೀವನ ಇದೆ. ಅವಸರ ಪಟ್ಟು ದಯವಿಟ್ಟು ಯಾವುದೇ ನಿರ್ಧಾರ ತಗೋಬೇಡಿ. ನೋಡಿ, ನಮ್ ಜೀವನಕ್ಕೆ ಒಂದು ಉತ್ತರ ಸಿಗತ್ತೆ. ಅಲ್ಲಿ ಗಂಟ ನಾವು ಕಾಯ್ಕೊಂಡಿರ್ತೀವಿ. ನಿನ್ ಜೀವನ ಸರಿ ಹೋಗ್ಬೇಕು ಅಂತ ನೀನ್ ಕಾಯ್ಕೊಂಡಿರ್ತೀಯ, ನಿಮ್ಮ ಅಕ್ಕನೂ ಕಾಯ್ಕೊಂಡಿರ್ತಾಳೆ. ಆದ್ರೆ ನನ್ನ ಮಗ ಯಾಕೆ ಕಾಯ್ಕೊಂಡಿರ್ಬೇಕು? ನನ್ನ ಮಗನ್ಗೆ ಈಗಾಗ್ಲೇ ನಾವು ತಡವಾಗಿ ಮದ್ವೆ ಮಾಡಿದೀವಿ. ಈಗ್ಲೂ ಅವ್ನ್ ಸಂಸಾರ ಮಾಡದೆ ಸನ್ಯಾಸಿ ಆಗಿದ್ರೆ ನಾವದನ್ನ ಹೇಗ್ ಸಹಿಸ್ಕೊಳಕ್ಕಾಗತ್ತೆ ಹೇಳು? ನೋಡಿ, ಈಗ ಎಲ್ರೂ ಒಂದ್ ತೀರ್ಮಾನಕ್ಕೆ ಬರ್ತಿರೋ ಇಲ್ವೋ ಗೊತ್ತಿಲ್ಲ, ಆದ್ರೆ ನಾವ್ ಒಂದ್ ತೀರ್ಮಾನಕ್ಕೆ ಬಂದಿದೀವಿ. ಯಾವ ತೀರ್ಮಾನ? ನಾವೀಗ ಎಲ್ಲಿಗೆ ಹೋಗಿ ಬರ್ತಾ ಇದೀವಿ ಅಂತ ಗೊತ್ತಾ? ಜ್ಯೋತಿಷಿನ, ಮದುವೆ ಬ್ರೋಕರ್ನ ನೋಡ್ಕೊಂಡು ಬರ್ತಾ ಇದೀವಿ. ನನ್ನ ಮಗನ ಜೀವನ ಸರಿ ಹೋಗೋಕೆ ಯಾವ ತೀರ್ಮಾನ ತಗೋಬೇಕೋ ಆ ತೀರ್ಮಾನ ತಗೊಳಕ್ ಹೋಗಿದ್ವಿ. ನೋಡಿ, ದಯವಿಟ್ಟು ನಿಮ್ ಕೈ ಮುಗಿದು ಕೇಳ್ತೀನಿ, ಅವಸರಕ್ಕೆ ಬಿದ್ದು ಈ ತರ ಎಲ್ಲ ನಿರ್ಧಾರನ ತಗೋಬೇಡಿ. ನೋಡಿ, ಸ್ವಲ್ಪ ಸಮಸ್ಯೆ ಆಯ್ತು ಅಂದ್ಬಿಟ್ಟು ನಿಮ್ಗೆ ಯಾವ ರೀತಿ ಆಗ್ತಿದ್ಯೋ ಹಾಗೆ ತಾನೇ ನನ್ನ ಮಗನ ಜೀವನದಲ್ಲಿ ಏನೋ ಆಯ್ತು ಅಂತ ಅಂದ್ಬಿಟ್ಟು ನಾವು ಹಾಗೆ ಒದ್ದಾಡ್ತಾ ಇದೀವಿ. ನೋಡಮ್ಮ, ನಮ್ಗೆ ನಮ್ಮ ಮಗನ ಜೀವನ ಅಷ್ಟೇ ಮುಖ್ಯ. ನಿರ್ಧಾರ ನಿಮ್ಗೆ ಬಿಟ್ಟಿದ್ದು. ಅಂಕಲ್, ಇಷ್ಟು ದಿನನೇ ತಾಳ್ಮೆಯಿಂದ ಇದ್ರಿ, ದಯವಿಟ್ಟು ಸ್ವಲ್ಪ ಟೈಮ್ ಕೊಡಿ. ನಾನು ಆದಷ್ಟು ಬೇಗ ಎಲ್ಲಾನು ಸರಿ ಮಾಡ್ಬಿಡ್ತೀನಿ, ಪ್ಲೀಸ್. ಟೈಮ್ ಅಂದ್ರೆ ಎಷ್ಟು ಟೈಮ್ ರೀ? ಈಗಾಗ್ಲೇ ಅಷ್ಟೊಂದು ಟೈಮ್ ಕೊಟ್ಟಿದೀವಲ್ಲ ನಿಮ್ಗೆ. ಅಂಕಲ್, ನೀವ್ ಯಾವ ವಿಷಯದ ಬಗ್ಗೆ ಮಾತಾಡೋದಕ್ಕೆ ಕರೆದಿದ್ದೀರಾ ಅಂತ ನಮಗ್ ಗೊತ್ತಿಲ್ದೇನೆ ಬಂದ್ವಿ. ಈಗ ನೀವ್ ಏನ್ ವಿಷಯ ಅಂತ ಹೇಳಿದೀರಾ, ಇದ್ರ ಮೇಲೆ ನಾವೇನ್ ಮಾಡ್ಬೇಕು ಅಂತ ನಾವ್ ಯೋಚನೆ ಮಾಡಿ ಆದಷ್ಟು ಬೇಗ ಸರಿ ಮಾಡ್ತೀವಿ. ಇದು ವಿಷಯ ಅಲ್ಲ, ನಮ್ ನಿರ್ಧಾರನ ನಾವು ಹೇಳ್ತಾ ಇದ್ದೀವಿ. ಮೈನಾ ಬಂದು ನಿಮ್ಮ ಮನೇಲಿ ಸಂಸಾರ ಮಾಡೋದು ಇನ್ನೂ ತಡ ಆಯ್ತು ಅಂತಂದ್ರೆ ನನ್ನ ಮಗನಿಗೆ ನಾವು ಬೇರೆ ಮದುವೆ ಮಾಡಬೇಕಾಗುತ್ತೆ. ಅಪ್ಪ, ಇದು ನಮ್ಮ ನಿರ್ಧಾರ. ಅವ್ರು ಏನಾದ್ರೂ ಮಾಡ್ಕೊಳ್ಳಿ, ಯಾವ ತೀರ್ಮಾನನಾದ್ರೂ ತಗೊಳ್ಳಿ. ನೀನ್ ಯಾಕೆ ಅಲ್ಲಿಗೆ ಹೋಗಿದ್ದೆ? ಏನು ತಪ್ಪು ಮಾಡ್ದೆ ಅವ್ರ ಮುಂದೆ ತಲೆ ತಗ್ಗಿಸ್ಕೊಂಡು ನಿಂತ್ಕೊಳ್ಳೋ ಅಂತ ಹಣೆ ಬರ ನಿನ್ಗೇನೋ ಆಗಿದೆ. ನಾನ್ ಯಾರ ಮುಂದೇನೂ ಎಲ್ಲೂ ತಲೆ ತಗ್ಸಿ ನಿಂತಿರ್ಲಿಲ್ಲ. ಪಾಪ ಸರ್ಸು, ರಾಧಾ ಅವರು, ದೀಪಕ್ ಅವರು, ಅವ್ರ ತಪ್ಪೇನೂ ಇಲ್ಲ ಇದ್ರಲ್ಲಿ. ಅವ್ರ ಜೀವನ ಚೆನ್ನಾಗಿರ್ಲಿ ಅಂತ ನಾನು ಅಲ್ಲಿಗೆ ಹೋಗಿದ್ದಷ್ಟೇ. ಅಲ್ಲ ಮಾವ, ಅತ್ತೆ ನಿಮ್ ಜೀವನ ಚೆನ್ನಾಗಿರ್ಬೇಕು ಅಂತ ಎಷ್ಟೆಲ್ಲ ಮಾಡ್ತಿದ್ದಾರೆ. ಆದ್ರೆ ನಿಮ್ಗೆ ಅತ್ತೆ ಮೇಲೆ ಒಂಚೂರು ಅಕ್ರೇನೇ ಇಲ್ವಲ್ಲ? ತುಳಸಿ, ಅಣ್ಣನು ಅಮ್ಮನು ಮಾತಾಡ್ತಿದ್ದಾರ ತಾನೆ. ಮನೆ ಮಗಳು ನಾನೇ ಸುಮ್ನಿದೀನಿ, ನೀನೇನ್ ಮಧ್ಯದಲ್ಲಿ ಮೂಗ್ ತೋರಿಸ್ಕೊಂಡ್ ಬರೋದು? ನಿನ್ಗಿಂತ ಜಾಸ್ತಿ ನಂಗೂ ಅಣ್ಣಂಗೂ ಅಮ್ಮನ ಮೇಲೆ ಅಕ್ರೆ ಇದೆ. ನೀವಿಬ್ರು ಅಕ್ಕ ತಂಗಿರು ಒಬ್ರ ಮೇಲೊಬ್ರು ಎಷ್ಟು ಪ್ರೀತಿ ಇಟ್ಕೊಂಡಿದ್ದೀರಾ ಅಂತ ನನಗೆ ಗೊತ್ತು. ಅದಕ್ಕೆ ಅಂತ ಜೀವನ ಪೂರ್ತಿ ಹೀಗೆ ಇರೋಕ್ಕಾಗತ್ತಾ? ಇವತ್ತಲ್ಲ ನಾಳೆ ಯಾವತ್ತಿದ್ರು ರಾಧಾ ಅವಳ ಗಂಡನ ಮನೆಗೆ, ನೀನು ಧ್ರುವನ್ ಮನೆಗೆ ಹೋಗ್ಲೇಬೇಕಲ್ವಾ ಮೈನಾ? ಎಲ್ಲ ಗೊತ್ತಿದ್ದು ನೀವೇ ಹಿಂಗೆ ಹೇಳ್ತಿದ್ದೀರಲ್ಲ ಮೇಡಮ್ಮು. ಅತ್ತೆ ನನ್ ಮೇಲೆ ಎಷ್ಟೊಂದು ಕೋಪ ಮಾಡ್ಕೊಂಡಿದ್ದಾರೆ ಅಂತ ನಿಮ್ಗೆ ಗೊತ್ತಲ್ವಾ? ಮತ್ ನಾನು ಹೇಗ್ ಹೋಗ್ಲಿ ಅಲ್ಲಿಗೆ? ಅದೇ ತರ ನಮ್ಮತ್ತೆನೂ ನನ್ ಮೇಲೆ ಕೋಪ ಮಾಡ್ಕೊಂಡವ್ರೆ. ನಾನ್ ಅಲ್ಲಿಗೆ ಹೇಗ್ ಹೋಗ್ಲಿ ಹೇಳಿ? ನೀವಿಬ್ರು ಸಮಸ್ಯೆಗೆ ಪರಿಹಾರ ಹುಡ್ಕಂಗ್ ಕಾಣುವಲ್ರಿ. ಚಿಕ್ಕ ಮಕ್ಕಳ ತರ ಕಿತ್ತಾಡಕತ್ತೀರಿ ನೋಡು. ನೀನ್ ಮಾತಾಡ್ದೆ ಸ್ವಲ್ಪ ಸುಮ್ನೆ ನಿಂತ್ಕೋತ್ಯಾ? ನನ್ ಮೇಲೆ ಯಾರಿಗ ಅಕ್ರೆ ಇದೆ ಅನ್ನೋದು ಮುಖ್ಯ ಅಲ್ಲ, ನಮ್ಮ ಒಳಗೆ ಮೂರನೇ ವ್ಯಕ್ತಿ ಬರಬಾರ್ದಷ್ಟೇ. ಅಮ್ಮ, ಮೈನಾ ಏನ್ ಮೂರನೇ ವ್ಯಕ್ತಿ ಅಲ್ಲ. ಅಣ್ಣ ಅವ್ರ ಕುತ್ತಿಗೆಗೆ ತಾಳಿ ಕಟ್ಟಿ ಮದ್ವೆ ಆಗಿದ್ದಾನೆ. ದಯವಿಟ್ಟು ಅದನ್ನ ಮದ್ವೆ ಅಂತ ಮಾತ್ರ ಹೇಳ್ಬೇಡ. ತಾಳಿ ಕಟ್ಟಿದ ತಕ್ಷಣ ಅದು ಮದ್ವೆ ಆಗ್ಬಿಡಲ್ಲ. ಇದಕ್ಕೆಲ್ಲ ಒಂದು ತೀರ್ಮಾನ ತಗೋಬೇಕು ಅಂತಾನೆ ನಾನು ಹೋರಾಡ್ತಾ ಇರೋದು. ಇವನ್ ನೋಡಿದ್ರೆ ಬೀದಿಲ್ ಹೋಗೋ ಮಾರಿನ ಮನೆ ಒಳಗೆ ಎಳ್ಕೊಂಡ್ ಬರ್ತಾ ಇದ್ದಾನೆ.
ಮದ್ವೆ ಆದ್ಮೇಲೆ ಜೊತೆಲ್ ಬಾಳಲ್ಲ ಅಂದ್ರೆ ಯಾವ ಅಪ್ಪ ಅಮ್ಮ ತಾನೇ ಸುಮ್ನೆ ಇರ್ತಾರೆ ಹೇಳು? ರಾಧಾ ಅವ್ರ ಅತ್ತೆ ಮಾವ ಮಾತಾಡೋದ್ರಲ್ಲಿ ಯಾವ ತಪ್ಪೂ ಇಲ್ಲ. ಮೈನಾ, ನೀನು ಧ್ರುವ ಅವ್ರ ಮನೆಗೆ ಹೋಗಿ ಬಾಳೋದಕ್ಕೆ ಎಲ್ಲ ಅಧಿಕಾರನೂ ಇದೆ. ಮೈನಾ, ಇದು ನಿನಗೋಸ್ಕರ ಅಲ್ದಿದ್ರುನು ರಾಧಾಕಂಗೋಸ್ಕರ ನೀ ಇದನ್ನ ಒಪ್ಕೊಳಬೇಕು. ಅವ್ರ ಜೀವನ ಹಾಳಾಗೋದ್ ನೋಡ್ಕೊಂಡು ನೀ ಸಂತೋಷವಾಗಿರ್ತೀನ. ನನ್ನ ಜೀವನ ತೋರಿಸಿ ಮೈನಂಗ್ ಬೆದರಿಕೆ ಹಾಕೋದೆಲ್ಲ ಬೇಡ. ಇದ್ಯಾಕೋ ನನಗೆ ಸರಿ ಅನ್ನಿಸ್ತಿಲ್ಲ. ನನ್ನ ಕೈಲಿದೆಲ್ಲ ಒಪ್ಕೊಳಕ್ಕಾಗಕ್ಕಿಲ್ಲ. ಒಪ್ಕೊಳಕ್ಕಾಗಲ್ಲ ಅಂದ್ರೆ ಏನ್ ಮಾಡ್ತೀಯಾ? ನೀನು ಮೈನಾ ಇಬ್ರು ಮುಖ ಮುಖ ನೋಡ್ಕೊಂಡು ಜೀವನ ಪೂರ್ತಿ ಹೀಗೆ ಇರ್ಬೇಕು ಅನ್ಕೊಂಡಿದ್ದೀರಾ? ಹಾಗಾದ್ರೆ ನಿಮ್ಮೇಲೆ ನಂಬಿಕೆ ಇಟ್ಟು ನಿಮ್ಗೋಸ್ಕರ ಎಲ್ಲ ಸಹಿಸ್ಕೊಂಡು ಹೋಗ್ತಿದಾರಲ್ಲ ದೀಪಕ್, ಧ್ರುವ, ಅವ್ರ ಜೀವನ ಏನಾದ್ರೂ ಪರವಾಗಿಲ್ವಾ? ಮೇಡಮು, ನಾವ್ ಹಾಗೆಲ್ಲ ಅನ್ಕೋತೀವಾ? ಅನ್ಕೊಳ್ತೀರಾ ಇಲ್ವಾ ಅಂತ ನನ್ಗೇನ್ ಗೊತ್ತು. ನೀವಿಬ್ರು ಮಾತಾಡ್ತಿರೋದ್ ನೋಡಿದ್ರೆ ಮೈನನ್ಗೆ ರಾಧನ್ ಜೀವನನೇ ಮುಖ್ಯವಾಗಿದೆ. ರಾಧನ್ಗೆ ಮೈನನ್ ಜೀವನ ಮಾತ್ರ ಮುಖ್ಯ. ಆದ್ರೆ ದೀಪಕ್, ಧ್ರುವ ಇಲ್ದೆ ನಿಮ್ಮಿಬ್ರಿಗೂ ಜೀವನ ಇದೆಯಾ? ನಿಮ್ಮಿಬ್ರ ಜೊತೆನೆ ಆಸೆ ಇಟ್ಕೊಂಡು ಬದುಕ್ಬೇಕು ಅನ್ಕೊಂಡಿದಾರಲ್ಲ, ಅವ್ರ ಬಗ್ಗೆ ಆದ್ರೂ ಸ್ವಲ್ಪ ಯೋಚನೆ ಮಾಡ್ಬೇಕಲ್ವಾ? ನಾನೊಬ್ಳು ತಾಯಿಯಾಗಿ ನನ್ನ ಮಕ್ಳಿಗೆ ಏನ್ ಮಾಡ್ಬೇಕು ಅಂತ ನನಗೆ ಗೊತ್ತು. ಈ ಮನೆಗೆ ಯಾರನ್ನ ಸೊಸೆಯಾಗಿ ತರಬೇಕು ಅಂತ ನಾನೇ ತೀರ್ಮಾನ ತಗೊಳ್ಳೋದು. ನಿನ್ ಸೊಸೆ ನನ್ನ ಹೆಂಡತಿ ಆಗೋದಕ್ಕಾಗಲ್ಲ ಸರ್ಸು. ಆದ್ರೆ ನನ್ನ ಹೆಂಡತಿ ಯಾವತ್ತಿದ್ರು ಈ ಮನೆ ಸೊಸೆನೆ. ಆ ಜಾಗನ ಬೇರೆ ಯಾರು ಬಂದ್ರೂ ತುಂಬೋದಕ್ಕಾಗಲ್ಲ. ಅಮ್ಮ, ಮೈನಾ ಅದ್ಕೆನ ಕೆಟ್ಟವರು ಅನ್ನೋ ದೃಷ್ಟಿಲಿ ನೋಡ್ತಿದ್ಯಲ್ಲ, ಅದೇ ನಿನ್ ಪ್ರಾಬ್ಲಮ್ಮು. ಬಾಯಿ ಮುಚ್ಕೊಂಡು ಸುಮ್ಮನೆ ನಿಂತ್ಕೋ. ಯಾರ್ಯಾರನೋ ಅದಕ್ಕೆ ಅಂತ ನನ್ನ ಮುಂದೆ ಕರಿಬೇಡ. ಇದೆಲ್ಲ ಆಗೋಕ್ ಕಾರಣ ನೀನೇ. ಮೈನಾ, ನಿನ್ ಸುತ್ತಲೂ 1000 ಸಮಸ್ಯೆಗಳಿದೆ, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಆದ್ರೆ ಅದಕ್ಕೆಲ್ಲ ಪರಿಹಾರ ಎಲ್ಲಿದೆಯೋ ಆ ಕಡೆಗೆ ನೀನು ಕಣ್ಣೆತ್ತಿ ನೋಡ್ತಾ ಇಲ್ಲ. ಸಮಸ್ಯೆ ಹಿಂದೆನೆ ಓಡ್ತಿದ್ಯಾ ಅಷ್ಟೇ. ಮೇಡಮು, ಏನ್ ಹೇಳ್ತಿದ್ದೀರಾ? ನಾನು ಸಮಸ್ಯೆಗಳನ್ನ ಹುಡ್ಕೊಂಡು ಹೋಗ್ತಿದ್ದೀನಾ? ನೀನು ಸಮಸ್ಯೆನ ಹುಡ್ಕೊಂಡು ಹೋಗ್ತಿದ್ಯೋ ಇಲ್ಲ ಸಮಸ್ಯೆ ನಿನ್ನ ಹುಡ್ಕೊಂಡು ಬರ್ತಿದ್ಯೋ ಗೊತ್ತಾಗ್ತಿಲ್ಲ.